ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣೆ ಹಂಗಿರತಕ್ಕಂಥದ್ದು. ನಮ್ಮ ಜೊತೆಗೆ ಬಂಡೆಪ್ಪ ಕಾಶಪ್ಪನವರಿಂದ ಅವ್ರು ಮಾತಾಡಿಸ್ತೀನಿ. ಸರ್, ಚುನಾವಣೆ ಹೇಗಿದೆ ತಮ್ಮ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ? ತುಂಬ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಈ ಗ್ಯಾರಂಟಿ ಎಲ್ಲ ಫೇಲ್ ಆಗಿ, ಯಾಕಂದರೆ ಈ ಕಾಂಗ್ರೆಸ್ನವ್ರ ಬಳಿ ತಾಕತ್ತೇ ಇಲ್ಲ. ಒಂದು ಗ್ರಾಮ ಪಂಚಾಯತ್ ಹಿಡ್ಕೊಂಡು, ಜಿಲ್ಲಾ ಪಂಚಾಯತ್ ಹಿಡ್ಕೊಂಡು, ತಾಲೂಕಾ ಪಂಚಾಯತ್ ಎಲೆಕ್ಷನ್ ಮಾಡ್ಲಿಕ್ಕೆ 3 ವರ್ಷ ಆಯಿತು. ಇವ್ರೇನು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ? ಹಾಗಾಗಿ ಏನೋ ಎಲೆಕ್ಷನ್ ಇದೆ, ದುಡ್ಡು ಪಡ್ಡು ಹೊಳೆ ಹರಿಸಿನಂಗೆ ಹರಿಸಿ ಗೆದ್ದು ಹೋಗ್ಬೇಕಂತ ಇದ್ದಾರೆ. ಬಟ್ ಜನ ಜಾಗೃತಿ ಇದ್ದಾರೆ. ಈ ಸಲ ಈ ಎರಡೂ ಕ್ಷೇತ್ರದಲ್ಲಿ ಪರಾಭವಗೊಳ್ತಾರೆ. ಇಲ್ಲೊಂದು ಕಡೆ 100 ಕೋಟಿ ಈಗಾಗಲೇ ಅನುದಾನ ಇಟ್ಟಿರ್ತಕ್ಕಂಥ ದಾವಣಗೆರೆ ದಕ್ಷಿಣಕ್ಕೆ. ಯಾವ ಅನುದಾನನೂ ಯಾವುದಕ್ಕೂ ಕೌಂಟ್ ಆಗಲ್ಲ. ನಾನು ನೋಡಿದೆ, ಕುಮಾರಸ್ವಾಮಿ ಅವ್ರು ಬಂದು ಸಿದ್ದೇಶ್ವರ್ ಅವ್ರು ಮಾಡಿದ್ದು ಎಲ್ಲ ಪಟ್ಟಿ ನೋಡಿದರೆ ಸುಮಾರು ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ನವ್ರ ಬಳಿ ಏನು ಒಂದು ಮಾತಿದೆ ಹೇಳಿ? ನಾ ಕೇಳ್ತೀನಿ ನಿಮಗೆ, ಮುಖ್ಯಮಂತ್ರಿಯವ್ರಿಗೆ ಕೇಳಿದ್ದು. 3 ವರ್ಷ ಆಯಿತು, ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾಕೆ ಮಾಡಲಿಲ್ಲ? ಗ್ರಾಮ ಪಂಚಾಯತ್ ಮುಗಿದೋಗಿದೆ, ಅದು ಯಾಕೆ ಮಾಡಲಿಲ್ಲ? ನಿಮ್ಮ ಗ್ಯಾರಂಟಿ ನಿಮ್ಮ್ಯಾಗ ನಿಮ್ಮ ಭರವಸೆಗಳಿದ್ರೆ ಯಾಕೆ ಎಲೆಕ್ಷನ್ ಮಾಡ್ತಾ ಇಲ್ಲ? ಪ್ರಜಾಪ್ರಭುತ್ವ ಇದು, ಡೆಮೋಕ್ರಸಿನ ಇದು. ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತೀವಿ, ಮತ್ತು ಇಷ್ಟು ವರ್ಷ ಆಯಿತು ಅಧಿಕಾರ ಇಲ್ಲ ಪಾಪ ಕೆಳಗಿನ ಜನರಿಗೆ. ಇದೆ ಸರ್ಕಾರ. ಲೀಡರ್ಗಳು ಸೃಷ್ಟಿ ಆಗಿ ಅಂತ ಹೇಳ್ತಾರೆ. ಯಾವ ಲೀಡರ್ಗಳು ಸೃಷ್ಟಿಯಾಗಿದ್ದಾರೆ ಹೇಳಿ? ಅಷ್ಟು ಪಾಪ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ಗಳು ಏನು ಇಲ್ದಂಗೆ ಅಧಿಕಾರಿಗಳು ಬಿಟ್ಟು ಸರ್ಕಾರ ನಡೆಸ್ತದ್ರಿ. ಇದಕ್ಕೇನು ಸರ್ಕಾರ ಅಂತಾರೇನ್ರಿ? ನಮ್ಮ ಬೀದರ್ ಭಾಷೆದಲ್ಲಿ ಡರ್ಪೂಕ್ ಸರ್ಕಾರ ಅಂತಾರೆ. ಇದು ಏನು ಗೊತ್ತಾ? ನಮ್ಮ ಕಡೆ ಎಲ್ಲ ಅಂತಾರ, ಏನು ಡರ್ಪೂಕ್ ಹಾಕಿದೇನು, ಇದು ಎಲ್ಲ ಮಾಡಲ್ಲ, ಮಾಡ್ರಿ. ಗೊತ್ತಾಯ್ತಾ? ಇಲ್ವೇ ಇಲ್ಲ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಎರಡು ನಿರೀಕ್ಷೆ ಇದೆ ಸರ್, ಇಂಡಿಯಾ ಅಭ್ಯರ್ಥಿ ಗೆಲ್ತಾರಂತ. 100%. ಎಲ್ಲೋ ಒಂದು ಕಡೆ ನಾನು ನೋಡ್ತಾ ಇದ್ದೀನಿ, ಜನರು ಒಲವು ಇವೆಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಿರಸ್ಕಾರ ಮಾಡ್ತಾರೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು, ತಾವು ಈಗಾಗಲೇ ಹಾಲಿ ಸಚಿವರು, ಕೇಂದ್ರ ಸಚಿವರು ಬಂದು ಕೂಡ ಈಗ ಮತಯಾಚನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಹೇಗಿದೆ ಸರ್ ಈ ದಾವಣಗೆರೆ ದಕ್ಷಿಣ? ತುಂಬ ಚೆನ್ನಾಗಿದೆ. ಈ ಕುಮಾರಣ್ಣವ್ರ ಅಭಿಮಾನಿಗಳು ಭಾಳ ಇದ್ದಾರೆ. ನಮ್ಮ JDS ವೋಟರ್ಸು ಭಾಳ ಇದ್ದಾರೆ. ಅವ್ರಿಗೆ ಅಪೀಲ್ ಮಾಡೋಣ ಅಂತೇಳಿ ಬಂದಿದ್ದಾರೆ. ಖಂಡಿತ ಇದರಿಂದ ನಮಗೆ ಸಹಾಯ ಆಗಿದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕಾಶಪ್ಪ ಬಂಡೆಪ್ಪ ಅವ್ರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ಯಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.